ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಸೋಲೋ ಡೇಟ್ ಇವತ್ತು. ಡೇಟ್ ಅಂತ ಹೇಳಲ್ಲ, ಸೋಲೋ. ಸರ್, ಇದು ಒಂದು ಸ್ವಲ್ಪ ಕಿಟಕಿ ಮೇಲೆ. ಥ್ಯಾಂಕ್ ಯು. ಸೊ ಇವತ್ತು ನನ್ನ ಡೇ ಹೇಗಿರುತ್ತಂತ ನೀವು ನೋಡ್ತಾ ಇರಿ. ಆ್ಯಂಡ್ ಇವಾಗ ಫಸ್ಟ್ ನಾನು ಹೋಗ್ತಿರೋದು ಡೆಂಟಿಸ್ಟ್ ಹತ್ರ, ಬಿಕಾಸ್ ಸ್ವಲ್ಪ ಏನು ಹೇಳೋದು, ಹಲ್ಲಿದು ಚೆಕಪ್ ಮಾಡ್ಸೋಕ್ಕೆ. ಸೊ ಬನ್ನಿ ನನ್ನ ಜೊತೆ. ನಂಗೆ ಗೊತ್ತಿಲ್ಲ ಅಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗತ್ತಾ ಏನು ಅಂತ, ಬಿಕಾಸ್ ನಿಮ್ಗೆ ಗೊತ್ತು ನನಗೆ ಫೋನ್ ಯೂಸ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಲೆಟ್ ಸಿ ನನ್ನ ದಿನ ಹೇಗೆ ಹೋಗುತ್ತೆ ಅಂತ. ಅಲ್ಲ, ಅದೊಂದು ಸ್ವಲ್ಪ ಫಿಲ್ಲಿಂಗು ಅದಿದು ಚೆಕಪ್ ಎಲ್ಲ ಮಾಡಿಸ್ಬೇಕಲ್ಲ ಸರ್. ಬರೀ 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 ನಮ್ಮ ದೇಹದ್ದು ಚೆಕಪ್ ಮಾಡಿದ್ರೆ ಆಗುತ್ತಾ? ಹಲ್ಲಿದು ಎಲ್ಲ ಮಾಡಿಸ್ಬೇಕಲ್ಲ, ಅದು ಇಂಪಾರ್ಟೆಂಟು. ನಮ್ಗೇನ್ ಇಂಪಾರ್ಟೆಂಟ್ ಇಲ್ಲ ಮೇಡಮ್. ಏನ್ ಸರ್, ಎಲ್ಲ ಹೌದು, ಲೈಫಲ್ಲಿ ನಮ್ ಹೆಲ್ತೇ ಇಂಪಾರ್ಟೆಂಟ್ ಫಸ್ಟ್. ಅದು ಏನಂತೀರಾ? ಬಟ್ ನಮ್ಗ ಅಷ್ಟು ಕೇರ್ ಏನ್ ಮಾಡ್ಕಲ್ಲ ಬಿಡಿ. ಏನಕ್ಕೆ ಹಂಗೆ ಇರ್ಬಾರ್ದಲ್ಲ? ಹಂಗಿರ್ ಇವಾಗ ಕೇರ್ ಮಾಡಲ್ಲ, ಒಂದೇ ಸಲ ನಿಮ್ಗೆ ಏನಾದ್ರೂ ಕಾಯಿಲೆ ಬಂದ್ರೆ ಮತ್ತೆ ಏನ್ ಮಾಡ್ತೀರಾ? ಅದಕ್ಕೆ ಡಬಲ್ ಖರ್ಚಾಗುತ್ತೆ. ಇವಾಗ್ಲೇ ತೋರ್ಸ್ಕೊಂಡೆಲ್ಲ ನೀವು ಅದಕ್ ತಕ್ಕಂತೆ ನೀವು ಮೆಡಿಸಿನ್ಸ್ ತಗೊಂಡ್ರೆ ಖರ್ಚು ಇರಲ್ಲ, ಹೆಲ್ತ್ ಹಾಳಾಗಲ್ಲ. ಕರೆಕ್ಟ್ ಅಲ್ವಾ ಸರ್? ಎಸ್, ಕರೆಕ್ಟ್. ನಾವ್ ಒಂದು ಪ್ರಾಬ್ಲಮ್ ನ 3 ಮಾಡಿದ್ರೆ 3 ಪಟ್ಟು ದುಡ್ಡು ಕೊಡ್ಬೇಕಾಗುತ್ತೆ. ನೀವು ಬಾಡಿ ಚೆಕಪ್ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತೀವ? ಎವ್ರಿ ಇಯರ್? ಆಕ್ಚುಲಿ ಎವ್ರಿ ಇಯರ್ ಮಾಡಿಸ್ಬೇಕು. ಒಂದೊಂದ್ಸಲ ಮಿಸ್ ಹೊಡಿಯುತ್ತೆ, ಏನು ಮಾಡಕ್ಕಾಗಲ್ಲ. ಇವತ್ತಿಗೂ ನನಗೆ 36 ಇಯರ್ಸ್. ಇವಾಗ ಹಾ, ಒಂದ್ಸಲ ಚೆಕಪ್ ಮಾಡಿಸಿಲ್ಲ. ಬಟ್ 30s ಬಂದ್ಮೇಲೆ ಮಾಡಿಸ್ಲೇಬೇಕಲ್ಲ ಸರ್. ಅಟ್ಲೀಸ್ಟ್ ನಿಮ್ಮ ಕ್ಯಾಲ್ಸಿಯಮು, ವಿಟಮಿನು, ಬ್ಲಡ್, ಹೆಮೋಗ್ಲೋಬಿನ್ ಮಾಡಿಸ್ಲೇಬೇಕು. ಇಲ್ಲ ಅಂದ್ರೆ ಹೆಂಗೆ? ಮಾಡಿಸಿಲ್ಲ ಮೇಡಮ್. ಇದು ಈ ದುಡ್ಡು ಬಿಸ್ನೆಸ್ ಅಲ್ಲಿ ಇರೋದೇ ಮುಚ್ಚಕ್ ಆಗ್ತಾ ಇಲ್ಲ. ಹೌದು ಸರ್, ನಂಗೆ ಅರ್ಥ ಆಗುತ್ತೆ ನಿಮ್ ಕಷ್ಟ. ಏನ್ ಗೊತ್ತಾ, ನನ್ನ ಒಂದು ಅಭಿಪ್ರಾಯ, ಎಲ್ಲ ಒಂದು ಕೆಲ್ಸದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದು ನೋಡಕ್ಕೆ ತುಂಬಾ ಹೊರಗಡೆಯಿಂದ ಚೆನ್ನಾಗಿರುತ್ತೆ, ಬಟ್ ಅಲ್ಲೂ ಕಷ್ಟ ಇರುತ್ತೆ. ಇವಾಗ ನಿಮ್ ನೋಡಿ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಎಲ್ಲಾರು ಹೇಳ್ತಾರೆ, ನಮ್ ಕಾರಲ್ಲಿ ನಾವು ಡ್ರೈವ್ ಮಾಡ್ಬೇಕಾದ್ರೆ ತಲೆ ಎಲ್ಲ ಡೈವರ್ಟ್ ಆಗುತ್ತೆ, ಟೆನ್ಷನ್ ಇರೋದು ಹೋಗುತ್ತೆ ಅಂತ. ಆದ್ರೆ ಇವಾಗ ನಿಮ್ಮ ಫೀಲ್ಡ್ ಅಲ್ಲಿ ನೀವು ಡ್ರೈವ್ ಮಾಡ್ಬೇಕಾದ್ರೆ ಎಷ್ಟು ಕಿರಿಕಿರಿಗಳಿರುತ್ತೆ. ಟ್ರಾಫಿಕ್, ಒಂದೊಂದು ಕಸ್ಟಮರ್ಸ್ ಒಂದೊಂದು ರೀತಿ ಇರ್ತಾರೆ. ಸೊ ಎಲ್ಲದ್ರಲ್ಲೂ ಪ್ರಾಬ್ಲಮ್ಸ್ ಇದೆ. ಏನ್ ಮಾಡೋದು, ಲೈಫ್ ಅಂದ್ರೇನೆ ಇದು. ಒಳ್ಳೆ ಕ್ವಶನ್, ವಾಪಸ್ ಕೇಳ್ತೀರಾ? ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ನನ್ಗೊಂದು ಕ್ವಶನ್ ಕೇಳಿದ್ರು. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಮೌನಿಶ್ ಅಂತ. ಮೌನಿಶ್ ಅವರು ಮದ್ವೆ ಆಗಿದ್ಯಾ ಅಂತ. ಇವಾಗ ಈ ಒಂದು ಪ್ರಶ್ನೆನ ಎಲ್ಲಾರು ಕೇಳ್ತೀರಾ, ನೀವು ಕೂಡ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಲಿ, ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆಗಿರ್ಲಿ, ನನ್ನ ಮದ್ವೆ ಆಗ್ತಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ನನ್ಗೆ ಮದ್ವೆ ಬಗ್ಗೆ ಏನು ಕಾನ್ಸಂಟ್ರೇಷನ್ ಮಾಡಕ್ಕಿಲ್ಲ. ದುಡಿಬೇಕು, ಸೆಟಲ್ ಆಗ್ಬೇಕು ಅನ್ನೋದೇ. ಸೊ ಅಷ್ಟೇ ಸರ್. ಮದ್ವೆ ಆಗಿಲ್ಲ, ದುಡ್ದು ನನ್ ಸೆಲ್ಫ್ಗೆ ನಾನು ದುಡಿಬೇಕು, ಸೆಟಲ್ ಆಗ್ಬೇಕು ಅನ್ನೋದು ನನ್ನ ಆಸೆ ಇವಾಗ. ಅಂಡ್ ಮದ್ವೆಕ್ಕಿಂತನೂ ಜಾಸ್ತಿ ನಾನು ಯೋಚನೆ ಮಾಡೋದು ನೆಮ್ಮದಿಯಾಗಿರ್ಬೇಕು ಅಂತ ಅಷ್ಟೇ. ಸೊ ಇವಾಗಷ್ಟೇ ನಾನು ಡೆಂಟಿಸ್ಟ್ ಹತ್ರ ರೀಚ್ ಆದೆ. ಆ್ಯಂಡ್ ಐ ಥಿಂಕ್ ಅವ್ರಿಗೆ ಯಾವುದೋ ಕೇಸ್ ನಡೀತಾ ಇದೆ. ಸೊ ನನಗೆ ವೇಟ್ ಮಾಡಕ್ಕೆ ಹೇಳಿದ್ರು. ನಾನು ಅನ್ಕೊಂಡೆ, ಓಕೆ, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕ್ಯಾಬ್ ಅವ್ರ ಜೊತೆಗೆ ಯಾವಾಗಲೂ ತುಂಬ ಡಿಫ್ರೆಂಟ್ ಕಾನ್ವರ್ಸೇಷನ್ಸ್ಗಳು ಆಗ್ತಾ ಇರುತ್ತೆ. ಒಂದೊಂದ್ಸಲ ತುಂಬಾನೇ ಏನು ಹೇಳ್ತಾರೆ, ಲೈಫ್ ಬಗ್ಗೆ ಕಾನ್ವರ್ಸೇಷನ್ಸ್ ಆಗುತ್ತೆ. ಒಂದೊಂದ್ಸಲ ತುಂಬಾ ಕಲಿಯಕ್ ಸಿಗುತ್ತೆ, ಒಂದೊಂದ್ಸಲ ಇರಿಟೇಷನ್ ಆಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಐ ಮೀನ್ ನಮ್ ಜೊತೆ ಮಾತಾಡ್ಬೇಕಾದ್ರೆ ಅಂತಲ್ಲ, ಯಾವಾಗ್ಲೂ ಕಾಲಲ್ಲೇ ಇರ್ತಾರೆ. ನಮ್ಗೇನೋ ಮಲಗ್ಬೇಕು ಅನ್ಸಿದ್ರೆ ಮಲ್ಗಕ್ ಆಗಲ್ಲ. ಅದು ಒಂದೇ ನಂಗೆ ಇರಿಟೇಷನ್. ಅದ್ ಬಿಟ್ರೆ ಪಾಪ ಅವ್ರು ತುಂಬಾನೇ ದುಡಿತಾರೆ, ಅವರ ಫ್ಯಾಮಿಲಿಗೋಸ್ಕರ ಫುಲ್ ಡೇ ಟ್ರಾಫಿಕ್ ಅಲ್ಲಿ ಇರ್ತಾರೆ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ಕ್ಯಾಬ್ ಡ್ರೈವರ್ಸ್ ಆಲ್ಸೋ, ಬಿಕಾಸ್ ಅವರು ಅಷ್ಟು ಕಷ್ಟ ಪಡ್ತಿದ್ದಾರೆ. ಅವರು ಕಸ್ಟಮರ್ಸ್ ಇರ್ಬೇಕಾದ್ರೆ ಫೋನಲ್ಲಿ ಇರೋದು ಒಂದೇ ಒಂದು
ನೆಗೆಟಿವ್ ಪಾಯಿಂಟ್ ಅಂತ ನನ್ಗೆ ಅನ್ಸುತ್ತೆ. ಗೊತ್ತಿಲ್ಲ ಇದು ಎಷ್ಟು ಜನ ಒಪ್ಕೋತೀರಾ ಅಂತ, ಬಟ್ ಇದು ನನ್ನ ಅಭಿಪ್ರಾಯ. ಇದಾಗಿ ನನಗೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋಕ್ಕಿದೆ. ಏನಕ್ಕೆ ಇಷ್ಟೆಲ್ಲ ತಯಾರಿ ಮಾಡ್ತಾ ಇದ್ದೀನಿ ಅಂತ ನನಗೇನೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಒಂದೊಂದು ದಿನ ಒಂದು ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. ಅದು ಮಾಡ್ಬೇಕು, ಇದು ಮಾಡಬೇಕು ಅಂತ. ಒಂದೊಂದ್ಸರಿ ಏನು ಬೇಡವೇ ಬೇಡ ಅಂತ ಅನ್ಸುತ್ತೆ. ಸೊ ಇವತ್ತು ಆ ದಿನ ನನಗೆ ಎಲ್ಲ ಮಾಡಿಸ್ಬೇಕು ಅನಿಸ್ತಿದೆ. ಹಲ್ ಚೆಕಪ್ ಮಾಡಿಸ್ಬೇಕು, ಸ್ಕಿನ್ನು ಚೆಕಪ್ ಮಾಡಿಸ್ಬೇಕು, ಕೂದಲಿಗೆ ಹೇರ್ ವಾಶ್ ಮಾಡಿಸ್ಬೇಕು, ಫುಟ್ ಮಸಾಜ್ ಮಾಡಿಸ್ಬೇಕು ಅಂತ. ಸೊ ನೋಡೋಣ ಹೆಂಗೆ ನನ್ನ ದಿನ ಹೋಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಡೆಂಟಲ್ ಕ್ಲಿನಿಕ್ ಬರೋದಂದ್ರೇ ನನಗೆ ಆಗಲ್ಲ. ಡೆಂಟಿಸ್ಟ್ಗಳಿಗೆ ಹ್ಯೂಜ್ ರಿಸ್ಪೆಕ್ಟ್, ಬಟ್ ನನಗೆ ಥಿಂಗ್ಸ್ಗಳನ್ನು ತುಂಬ ಸೌಂಡ್ ಇದೆ. ಸೊ ಡೆಂಟಲ್ ವರ್ಕ್ ಆಯಿತು. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಮಾಡಿರೋ ಕ್ಲಿಪ್ಪಿಂಗಲ್ಲಿ ತುಂಬ ಸೌಂಡ್ ಇತ್ತು. ಸೊ ಹಾಗಾಗಿ ನಾನು ವಾಪಸ್ ಮಾಡ್ತಾ ಇದ್ದೀನಿ. ಡೆಂಟಿಸ್ಟ್ ಹತ್ರ ಹೋಗಿ ಡೆಂಟಲ್ ಟ್ರೀಟ್ಮೆಂಟ್ ಏನು ಮಾಡ್ಸೋಕ್ಕಿದೆ ಅದಾಯಿತು. ಬಟ್ ಅವರು ಒಂದೊಂದು ಹೇಳಿದ್ರು ನನಗೆ ನಿಜವಾಗ್ಲೂ ನನ್ನ ತಲೆ ಗಿರ್ರ ಅಂತಿದೆ. ಸೊ ನಾನು ಆ್ಯಕ್ಚುಲಿ ಒಂದು ಹಲ್ಲು ಕೆಳಗಡೆ ಲೈಕ್ ಒಳಗಡೆ ಇದೆ ಒಂದು ಹಲ್ಲು. ಅದು ತುಂಬ ಬೇರೆ ಹಲ್ಲುಗಳಿಗೆ ತುಂಬ ಎಫೆಕ್ಟ್ ಮಾಡ್ತಿದೆ. ಸೊ ಡೆಂಟಲ್ ಕ್ಲಿನಿಕಲ್ಲಿ ಎಲ್ಲ ನನ್ನ ಅಲ್ಲಿದು ಚೆಕಪ್ ಆಯಿತು. ತುಂಬ ವಿಷಯಗಳು ಹೇಳಿದ್ರು ಡಾಕ್ಟರ್. ಆ್ಯಂಡ್ ಅದು ಎಲ್ಲ ಕೇಳಿಸ್ಕೊಂಡು ಫುಲ್ ತಲೆ ಎಲ್ಲ ಗಿರ್ಗಿರಾಗ್ತಿದೆ. ಆ್ಯಕ್ಚುಲಿ ನನಗೆ ಒಂದು ಎಕ್ಸ್ಟ್ರಾ ಹಲ್ಲು ಇಲ್ಲಿ ಒಳಗಡೆ ಇದೆ. ಸೊ ಅದು ತುಂಬ ಬೇರೆ ಹಳ್ಳಿಗಳಿಗೆ ಎಲ್ಲ ತುಂಬ ಉಪದ್ರ ಕೊಡ್ತಿದಂತೆ. ಮಂಗಳೂರು ಭಾಷೆಯಲ್ಲಿ ಉಪದ್ರ. ಸೊ ಅದನ್ನ ನಾನು ತೆಗಿಸ್ಲೇಬೇಕು. ಸೊ ನಾನು ಹೇಳಿದೆ ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ತೆಗಿಸ್ತೀನಿ ಅಂತ. ಫಸ್ಟ್ ಆಫ್ ಆಲ್ ನನಗೆ ಹಲ್ಲು ವಿಷಯದಲ್ಲಿ ತುಂಬ ಸ್ಟ್ರೆಸ್ ಆಗೋದು ಬೇಗ. ಆ್ಯಂಡ್ ನನಗೇನೆ ತುಂಬ ಹಲ್ಲು ವಿಷಯದಲ್ಲಿ ಪ್ರಾಬ್ಲಮ್ಸು ಆಗೋದು ಬೇಗ. ಸೊ ಏನು ಮಾಡೋದು? ಸೊ ಇವಾಗ ನಾನು ನನ್ನ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಇವಾಗ ಸ್ಕಿನ್ ಡಾಕ್ಟರ್ ಹತ್ರ ಬಂದಿದ್ದೀನಿ. ಸೊ ನನ್ನ ಇನ್ನು ಸೆಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ಸಿಗ್ತೀನಿ. ಇವಾಗಷ್ಟೇ ಮುಗಿಸ್ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ. ತುಂಬ ಟೈಮ್ ಆಯಿತು, ಊಟನೂ ಮಾಡಿಲ್ಲ ನಾನು. ಸೊ ಲೆಟ್ಸ್ ಗೋ. ಇವತ್ತಿನ ವ್ಲಾಗ್ ನನಗೆ ಅನ್ಸುತ್ತೆ ಎಲ್ಲ ನನ್ನ ವ್ಲಾಗ್ ಕಾರಲ್ಲೇ ಆಗ್ತಿದೆ. ಅಲ್ಲಿ ಅಂತೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ವ್ಲಾಗ್ ಮಾಡೋಣ ಅಂದರೆ ನಮ್ಮ ಹಳೆ ಮನೆಗೆ ಟಾಟಾ ಬಾಬಾಯ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಇದೆ. ಸೊ ಇವಾಗಷ್ಟೇ ನಾನು ಊಟ ಆರ್ಡರ್ ಮಾಡಿದೆ ಸಲೂನ್ಗೆ. ಅಲ್ಲಿ ಹೋಗ್ಬಿಟ್ಟು ಇನ್ನು ತಿನ್ಬೇಕು. ಆ್ಯಂಡ್ ಕೆಲವು ಸರ್ವಿಸಸ್ ಮುಗಿಸಿ ಮನೆಗೆ ಹೋಗ್ಬೇಕು. ಇವತ್ತು ಆ್ಯಕ್ಚುಲಿ ತುಂಬ ಹೆಕ್ಟಿಕ್ ಅನಿಸ್ತು, ಸುಸ್ತಾಗ್ತಿದೆ. ಬ್ಲಾಗ್ ಮಾಡೋಣ ಅಂದರೆ ಬೆಂಗಳೂರು ಟ್ರಾಫಿಕ್ಕು ಇರುತ್ತೆ, ಇಷ್ಟು ಸೌಂಡ್. ಅದು ಬಿಟ್ಟರೆ ಏನೇ ಇವಾಗಷ್ಟೇ ಸಲೂನ್ ರೀಚ್ ಆದೆ. ಆ್ಯಂಡ್ ಡಾಕ್ಟರ್ ಕೆಲವೊಂದು ಕ್ರೀಮ್ ಮತ್ತು ಮೆಡಿಸಿನ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಹೋಗ್ಬೇಕು, ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೆಲ್ಲ ಇದೆ ಕ್ರೀಮ್ಸ್ ಅಂತ. ನಮಗೆ ದೀದಿ ಚೆನ್ನಾಗಿರೋ ಲೆಮನ್ ಟೀ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು. ಥ್ಯಾಂಕ್ ಯು ದೀದಿ. दीदी फुल स्टैचू मोडल इधर है. आपका नाम क्या है? ಗೌರಿ. ಸಖತ್ ನೇಮ್ ಅಲ್ಲ, ಗೌರಿ ನೇಮ್. ಅದೆಲ್ಲ ನನಗೆ ತುಂಬ ಟ್ರೆಡಿಷ್ನಲ್ ಅನ್ಸುತ್ತೆ, ತುಂಬ ಚೆನ್ನಾಗಿ ಅನ್ಸುತ್ತೆ ಕೇಳ್ಸಕ್ಕೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನನಗೆ ಗೌರಿ ಅವರು ಲೆಮನ್ ಟೀ ಹಾಗೂ ನಾನು ನನ್ನ ಸೆಲ್ಫ್ಗೆ KFC ಬೋಲ್ ಆರ್ಡರ್ ಮಾಡಿದ್ದೆ. ಸೊ ಅದು ತಿಂದು ಇವಾಗ ಹೆಡ್ ಮಸಾಜ್ ಮಾಡಿಸ್ತೀನಿ. ಆ್ಯಕ್ಚುಲಿ ಫುಟ್ ಮಸಾಜ್ ಮಾಡ್ಸೋಕ್ಕಿದ್ದೆ, ಬಟ್ ಲೇಸರ್ ಮಾಡಿರೋದ್ರಿಂದ ಫುಟ್ ಮಸಾಜ್ ಮಾಡಿಸ್ಬಾರ್ದು ಅಂತ ಹೇಳಿದರು. ಹಾಗಾಗಿ ಕ್ಯಾನ್ಸಲ್.
ಬರೀ ಆಯಿಲ್ ಮಸಾಜ್ ಮತ್ತೆ ಹೇರ್ ವಾಶ್. ಇದಾದ್ಮೇಲೆ ಒಂದು ರಿಲ್ಯಾಕ್ಸಿಂಗ್ ಹೆಡ್ ಮಸಾಜ್ ಮಾಡಿಸ್ತೀನಿ. ಆಕ್ಚುಲಿ ಲೆಗ್ ಮಸಾಜ್ ಮಾಡ್ಸಕ್ ಬೇಕಿತ್ತು, ಬಟ್ ಲೇಸರ್ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ಮಸಾಜ್ ಮಾಡೋದು ಒಳ್ಳೇದಲ್ಲ. ಹಂಗಾಗಿ ಅದು ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ. ಇವಾಗ ಸದ್ಯಕ್ಕೆ ಬರೀ ಹೆಡ್ ಮಸಾಜ್, ಹೇರ್ ವಾಶ್, ನೇಲ್ ಫೈಲಿಂಗ್ ಮಾಡಬೇಕು. ಸಖತ್ ಒಳ್ಳೆ ಹೆಡ್ ಮಸಾಜ್ ಆಯಿತು. ನಿದ್ದೆ ಮಾಡಿದ್ದೆ. ಐ ನೀಡೆಡ್ ದಿಸ್ ವೆರಿ ವೆರಿ ಬ್ಯಾಡ್ಲಿ. ಸೊ ಫೀಲಿಂಗ್ ಅ ಲಿಟಲ್ ಬೆಟರ್. ನೆಕ್ಸ್ಟ್ ಇನ್ನು ಹೇರ್ ವಾಶ್. ಒಂದ್ ಕಡೆಯಿಂದ ನೇಲ್ ಶೇಪ್ ಆಗ್ತಿದೆ, ಒಂದ್ ಕಡೆಯಿಂದ ಹೇರ್ ವಾಶ್ ಆಗ್ತಿದೆ. ಅದೇ ನಾಳೆ ಮತ್ತೆ ಬರ್ತಾನೆ ಅಂತಾರೆ. ನಮ್ಮ ಅಜ್ಜಿಗೆ ಅವ್ರಿಗೆ ಇವಾಗಷ್ಟೇ ಹೆಲ್ತ್ ಆ್ಯಂಡ್ ಗ್ಲೋ ಬಂದ್ಬಿಟ್ಟು ನನಗೆ ನೇಲ್ ಪಾಲಿಶ್ ಮತ್ತೆ ಲೇಪಿಸ್ಬೇಕಿತ್ತು. ಸೊ ಇದು ಬಂದಿದ್ದೀನಿ, ತಗೊಳಾಯ್ತು. ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಲೈಟ್ ಇಲ್ಲ ಇಲ್ಲಿ, ಹಿಂಗೆ ಹೋಗ್ಬೇಕು. ಸ್ಟ್ರೀಟ್ ಲೈಟ್ಸ್ ಅಟ್ಲೀಸ್ಟ್ ಇದ್ರೆ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತೀನಿ. ಸ್ಟ್ರೀಟ್ ಲೈಟ್ ಫ್ರೈಡೇ ನೈಟ್ ಅಂದರೆ ಈ ಥರನೇ, ಟ್ರಾಫಿಕ್ ಮೇಲೆ ಟ್ರಾಫಿಕ್. ಆ್ಯಂಡ್ ನನಗಂತೂ ಇಲ್ಲಿ ಲೈಟ್ ಬೇರೆ ಇಲ್ಲ. ಈ ಕಾರಲ್ಲಿ ಫ್ರಂಟಲ್ಲಿ ಲೈಟ್ ಇದೆ, ಬಟ್ ಅದು ಡ್ರೈವರ್ ಸಿಕ್ಕೆ ಡಿಸ್ಟರ್ಬ್ ಆಗುತ್ತೆ. ಎನಿವೇಸ್, ಇಷ್ಟು ಲೈಟ್ ಇಲ್ಲಿ ಇದೆ. ಸ್ಟ್ರೀಟ್ ಲೈಟ್ಸ್ ಬೇರೆ ಬೆಂಗಳೂರಲ್ಲಿ ಎಲ್ಲಿ ಬೇಕು ಅಲ್ಲಿಲ್ಲ. ಸೊ ನನಗೆ ಹೇಳ್ಬೇಕಾದ್ರೇನೆ ಅಲ್ಲಲ್ಲಿ ಸ್ಟ್ರೀಟ್ ಲೈಟ್ಸ್ ಇದ್ರೆ ನಮ್ಮಂತ ಯೂಟ್ಯೂಬ್ ವ್ಲಾಗ್ ಮಾಡೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಈ ಲಿಪ್ ಗ್ಲಾಸ್ ತಗೊಂಡೆ, ಏನೋ ಹೊಸದು ಮೇನ್ಲಿ ಯಾವುದು. ಆಮೇಲೆ ಒಂದು ಈ ಥರದ್ದು ನೇಲ್ ಪಾಲಿಶ್. ನಾಳೆ ಇವೆಂಟ್ ಇದೆ, ಸೊ ಹಾಕಬೇಕು. ಇತ್ತೀಚೆಗೆ ನಾನು ಡಿಸೈಡ್ ಮಾಡಿದ್ದೀನಿ, ಏನ್ ಲೈಫಲ್ಲಿ ಅವಶ್ಯಕತೆ ಇರುತ್ತೆ ಅಷ್ಟಕ್ಕೆ ಮಾತ್ರ ದುಡ್ಡು ಖರ್ಚು ಮಾಡಬೇಕು. ಓವರ್ ಸ್ಪೆಂಡಿಂಗ್ ಮಾಡೋಕ್ಕಿಲ್ಲ, ಸೇವ್ ಮಾಡಬೇಕು ಅಂತ. ಹಾಗಾಗಿ ಎಸ್ಪೆಷಲಿ ಹೆಲ್ತ್ ಆ್ಯಂಡ್ ಗ್ಲೋ ಈ ಥರ ಮಾಲ್ ಎಲ್ಲ ಹೋದರೆ ತೀರಾ ಖರ್ಚಾಗುತ್ತೆ. ಸೊ ಐ ಮೇಕಿಂಗ್ ಶೂರ್ ದಟ್ ಐ ಸ್ಪೆಂಡ್ ಆರ್ ಐ ಬೈ ವಾಟ್ ಎವರ್ ಐ ವಾಂಟ್, ಅದಕ್ಕಿಂತ ಜಾಸ್ತಿ ಬೇಡ ಅಂತ. ಸೊ 2 ಥಿಂಗ್ಸ್ ಬೇಕಿತ್ತು, ಅದು ತಗೊಂಡೆ ಅಷ್ಟೇ, ಬಂದ್ಬಿಟ್ಟೆ. ಹೆಲ್ತ್ ಆ್ಯಂಡ್ ಗ್ಲೋಗೆಲ್ಲ ಹೋದ್ರೆ ಎಲ್ಲ ಏನೋ ಎಲ್ಲ ಕಾಸ್ಮೆಟಿಕ್ಸ್ ಬೇಕು ಅಂತ ಅನ್ಸುತ್ತೆ. ಬಟ್ ಸಮ್ವೇರ್ ಇಫ್ ಯು ಮೇಕ್ ಅಪ್ ಯೋರ್ ಮೈಂಡ್ ಟುವರ್ಡ್ಸ್ ವಾಟ್ ಯು ವಾಂಟ್, ಅಥವಾ ನಿಮ್ಮ ಮೈಂಡ್ಗೆ ನೀವು ವರ್ಕ್ ಮಾಡಿ ನಿಮ್ಮ ಮೈಂಡ್ಗೆ ಹೇಳಿದ್ರೆ ಇಲ್ಲ ನಾನು ಖರ್ಚು ಮಾಡಬಾರ್ದು, ಎಷ್ಟು ಬೇಕು ಅಷ್ಟೇ ತಗೋಬೇಕು ಅಂದರೆ ಯು ಕ್ಯಾನ್ ಡೂ ಇಟ್. ಸೊ ಐ ಆಮ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್. ನಾನು ತುಂಬ ಕಲಿತಾ ಇದ್ದೀನಿ ಈ ವರ್ಷ, ಅದು ತುಂಬ ಖುಷಿ ಆಗ್ತಿದೆ. ಬಟ್ ಏನು ಗೊತ್ತಾ, ನನ್ನ ತಮ್ಮನೇಲಿ ನೋಡ್ಬಿಟ್ಟು ಅಥವಾ ನಾನು ಫಸ್ಟ್ ಹೇಳಿದ್ದೆ ಸೋಲೋ ಡೇಟ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಅನ್ಕೊಂಡಿರ್ತಾರೆ ಒಂದೊಂದು ಕಾಫಿ ಶಾಪ್ಸ್ ಹೋಗ್ತಾರೆ, ಲಂಚ್ಗೆ ಒಂದೊಂದು ಹೋಟೆಲ್ ಹೋಗ್ತಾರೆ ಅಂತ. ಸೋಲೋ ಡೇಟ್, ನನ್ನ ಸೋಲೋ ಡೇಟ್ಸ್ಗಳು ಹಿಂಗೆ ಇರೋದು. ಆ್ಯಂಡ್ ನನಗೆ ಹಿಂಗೆ ಇಷ್ಟ. ವಾಟ್ ಎವರ್ ವರ್ಕ್ ಐ ಹ್ಯಾಡ್ ಟು ಡೂ ನಾನು ಮಾಡಿದೆ. ಸೊ ಐ ಆಮ್ ಹ್ಯಾಪಿ. ಸೋಲೋ ಡೇಟ್ ಅಂತ ಹೇಳಿದ ತಕ್ಷಣ ಇಟ್ ಡಸ್ ನಾಟ್ ಮೀನ್ ದಟ್ ನೀವು ಶಾಪಿಂಗಿಗೆ ಹೋಗಬೇಕು, ಲಂಚ್ಗೆ ಹೋಗಬೇಕು, ಕೆಫೇಸ್ಗೆ ಹೋಗಬೇಕು ಅಂತ. ಸಮಥಿಂಗ್ ಲೈಕ್ ದಿಸ್, ನಿಮ್ಮ ಹೆಲ್ತ್ ಸ್ಕಿನ್ ಕೇರ್ ಆಗಿರಲಿ, ನಿಮ್ಮ ರುಟೀನ್ಗಳು ಮಾಡೋದ್ರಲ್ಲಿ ಏನೂ ಇದಿಲ್ಲ, ಪ್ಯಾಂಪರ್ ಮಾಡೋದ್ರಲ್ಲಿ ನಿಮ್ಮ ಸೆಲ್ಫ್ಗೆ ಏನೂ ತಪ್ಪಿಲ್ಲ. ಸೊ ಯಾ, ಐ ಆಮ್ ಹ್ಯಾಪಿ. ನನಗೆ ಇನ್ನೂ ಕನ್ಫ್ಯೂಷನ್ ಇದೆ,
ಯೂಟ್ಯೂಬ್ ಬ್ಲಾಗ್ ತೆಗಿಬೇಕಾದ್ರೆ ಕ್ಯಾಮರಾ ನೋಡ್ಬೇಕಲ್ಲ ನಮ್ ಸೆಲ್ಫ್ನೇ ನಾವು ನೋಡ್ಬೇಕಂತ ಇದು ಯಾವಾಗ್ಲೂ ಒಂದು ಕನ್ಫ್ಯೂಷನ್. ಅಲ್ವೋ ಲಿಪ್ ಗ್ಲಾಸ್ ಹಾಕಿದ್ರೆ ಕೂದಲೆಲ್ಲ ಅನ್ಕೊಳ್ಳುತ್ತೆ ಗಾಳಿಗೆ. ಸೊ ಇದೊಂದು ಕನ್ಫ್ಯೂಷನ್ ನನಗೆ ಯಾವಾಗ್ಲೂ. ಸೊ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಕ್ಯಾಮ್ರಾ ನೋಡ್ಬೇಕಾ ಅಥವಾ ನಮ್ ಸೆಲ್ಫ್ನೇ ನಾವು ನೋಡ್ಬೇಕಾ ಅಂತ. ಐ ಥಿಂಕ್ ಇಲ್ಲಿ ಮಧ್ಯದಲ್ಲಿ ನೋಡ್ಕೊಂಡು ಮಾತಾಡಿದ್ರೆ ಇಟ್ ವಿಲ್ ಫೀಲ್ ಲೈಕ್ ನಾನು ನಿಮ್ಗೆಲ್ಲರ ಜೊತೆ ಮಾತಾಡ್ತಿದ್ದೀನಿ ಅಂತ. ಈ ಕ್ಯಾಮರಾ ನೋಡ್ಕೊಂಡು ಮಾತಾಡಿದ್ರೆ ಏನೋ ಹಿಂಗೆ ಮಾತಾಡ್ತಿದ್ದೀನಿ ಅನ್ಸ್ತೀನಿ. ಆದ್ರೆ ಇನ್ನೂ ಗೊತ್ತಾಗಿಲ್ಲ ನನಗೆ ಕ್ಯಾಮ್ರಾ ನೋಡ್ಬೇಕಾ ಇಲ್ಲಿ ನೋಡ್ಬೇಕು. ಐ ಥಿಂಕ್ ನಾನು ಗಿವ್ ಅಪ್ ಮಾಡ್ತಾ ಇದ್ದೀನಿ. ನೀವೇ ಏನಾದರೂ ಕಮೆಂಟ್ ಮಾಡಿ ಇಲ್ಲಿ ನೋಡೋಣ. ಸೊ ಐ ಆಮ್ ಫೈನಲಿ ಬ್ಯಾಕ್. ಮನೆಗೆ ಬಂದೆ. ಐ ಮೀನ್ ಮನೆ ಅಂದರೆ ಮನೆ ಕೆಳಗಡೆ ಇದ್ದೀನಿ ಇವಾಗ. ಸೊ ಇವತ್ತಿಗೆ ನನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಅದರ ಮುಂಚೆ ನನಗೆ ಇಷ್ಟೇ ಹೇಳೋಕ್ಕೆ ಬೇಕು. ತುಂಬ ಫ್ಯಾನ್ಸಿ ಆಗಿರೋ ಏನು ಸೋಲೋ ಡೇಟ್ ಅಂತ ನಾನು ಏನು ಮೆನ್ಷನ್ ಮಾಡಿದ್ದೆ ಫಸ್ಟ್ ನನ್ನ ವಿಡಿಯೋದಲ್ಲಿ, ಆ ಥರ ಫ್ಯಾನ್ಸಿ ಆಗಿ ಏನೂ ಮಾಡಿಲ್ಲ. ತುಂಬ ಸಿಂಪಲ್ ಆಗಿರೋ ಡೇ ನಂದು. ನನಗೆ ಏನೆಲ್ಲ ನನ್ನ ವರ್ಕ್ ಮಾಡೋಕ್ಕಿತ್ತು ಅದನ್ನ ಇವತ್ತು ಮಾಡಿದೆ ನಾನು. ಆ್ಯಂಡ್ ಐ ಆಮ್ ಹ್ಯಾಪಿ. ಆ್ಯಂಡ್ ಇನ್ನೊಂದೇನು ಅಷ್ಟೇ, ಜಾಸ್ತಿ ಕಾರಲ್ಲೇ ವೀಡಿಯೋಸ್ ಆಯಿತು. ಬಿಕಾಸ್ ಆಬ್ವಿಯಸ್ಲಿ ಡೆಂಟಿಸ್ಟ್ ಪ್ಲೇಸಲ್ಲಿ ನಂಗೆ ವೀಡಿಯೋ ಮಾಡೋಕ್ಕೆ ಕಂಫರ್ಟೇಬಲ್ ಅನಿಸಿಲ್ಲ. ಆ್ಯಂಡ್ ಸ್ಕಿನ್ ಜಾಗದಲ್ಲೂ ಸ್ಕಿನ್ ಡಾಕ್ಟರ್ ಹತ್ರನೂ ನನಗೆ ಆಗಿಲ್ಲ ಫೋನ್ ಯೂಸ್ ಮಾಡೋಕ್ಕೆ. ಸೊ ಎಸ್, ತಲೆ ಮಸಾಜ್ ಮಾಡಿಸ್ದೆ. ಆವಾಗ ನನಗೆ ನಿಜವಾಗ್ಲೂ ಫೋನ್ ಯೂಸ್ ಮಾಡೋಕ್ಕೆ ಬೇಡ ಇತ್ತು. ಆ್ಯಂಡ್ ನಿಜವಾಗ್ಲೂ ನಿದ್ದೆನೇ ಮಾಡಿಬಿಟ್ಟಿದ್ದೆ. ಆ್ಯಂಡ್ ನನ್ನ ಯಾರು ನನಗೆ ಮಾಡಿದ್ರಲ್ಲ ಹೆಡ್ ಮಸಾಜ್, ಅವರು ಹೇಳ್ತಿದ್ದಾರೆ ಮ್ಯಾಮ್ ಎದ್ದೇಳಿ ನೀವು ಮಲ್ಕೊಬಿಟ್ಟಿದ್ದೀರಾ ಅಂತ. ಅಷ್ಟು ಟಯರ್ಡ್ ಆಗಿದೆ ಬಾಡಿ ಆ್ಯಂಡ್ ಮೈಂಡ್. ಸೊ ಐ ರಿಯಲಿ ನೀಡೆಡ್ ಇಟ್. ಸೊ ಐ ಹೋಪ್ ಯು ಲೈಕ್ ಮೈ ವ್ಲಾಗ್. ಆ್ಯಂಡ್ ನಿಮಗೆ ಇನ್ನೂ ನನ್ನ ನೀವು ಇನ್ನೂ ನಮ್ಮ ವ್ಲಾಗ್ ವ್ಲಾಗ್ ಏನು ಹೇಳ್ತಾ ಇದ್ದೀನಿ, ಓಕೆ ಸುಸ್ತಾಗಿದೆ ಅನಿಸುತ್ತೆ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದ್ವಿತಿ ಅಶ್ವತಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಪೂರ ಕುಡ್ಲ ದಕ್ಲೆಗ್ಲ ಹಾಯ್ ಸೊಲ್ಮೆಲು ಆ್ಯಂಡ್ ಯಾನು ಕುಡ್ಲ ಡಿಜ್ಜಿನಿ. ಬಟ್ ಫೀಲ್ಸ್ ರಿಯಲಿ ಮನೆ ಮಂಗಳೂರನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ತುಂಬ ಟೈಮ್ ಆಯಿತು ಬಂದಿಲ್ಲ ಮಂಗಳೂರಿಗೆ. ಮೇ ತಿಂಗಳಲ್ಲೇ ಲಾಸ್ಟ್ ಮಂಗಳೂರಿಗೆ ಬಂದಿದ್ದೀನಿ. ಪೂರ ಕುಡ್ಲ ದಕ್ಲೆಗ್ಲ ಹಾಯ್ ನಮಕ್ ನನಾತ್ ಸಪೋರ್ಟ್ ಮಾಡ್ಕೊಂಡು ಪ್ಲೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೂ ನೀವೆಲ್ಲರೂ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಅಲ್ಲಿ ನಾವು ಇನ್ನೂ ಜಾಸ್ತಿ ಫೋಟೋಸ್ ಹಾಕ್ತಾ ಇರ್ತೀವಿ, ಯಾವಾಗಲೂ ಸ್ಟೋರೀಸ್ ಹಾಕ್ತಾ ಇರ್ತೀವಿ. ನಮ್ಮ ದಿನನಿತ್ಯದ್ದು ಅಪ್ಡೇಟ್ಸ್ಗಳನ್ನು ಸ್ಟೋರಿ ಮೂಲಕ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀವಿ. ಸೊ ದಯವಿಟ್ಟು ನಮ್ಮಿಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಗುಡ್ ನೈಟ್.